Hi, hello, welcome to YouTube class with me Swati Mohan, and the class is for first year BCom second semester subject cost accounting. ನಾವು ಇವತ್ತಿನ ಕ್ಲಾಸಲ್ಲಿ ನಿನ್ನೆ ದಿನ ಕಳಿಸಿರುವಂತಹ ಒಂದು ಕ್ವೆಶನಿಗೆ ಸೊಲ್ಯೂಷನನ್ನು ಮಾಡಿದ್ದೀನಿ. ಸೊ ಆ ಸೊಲ್ಯೂಷನನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನ. ಭಾಳ ಜನ ನಿನ್ನೆ ಪ್ರಾಬ್ಲಮ್ಸನ್ನು ಕ್ವೆಶನ್ ಕಳಿಸಿದೆ, ಬಟ್ ತುಂಬ ಜನ ಸಾಲ್ವ್ ಮಾಡಿ ಕಳಿಸಿದ್ರಿ. ಸಾಲ್ವಲ್ಲಿ ಎಲ್ಲರೂ ಟೋಟಲ್ ಕಾಸ್ಟ್ನ ಕರೆಕ್ಟಾಗಿ ಬರ್ತಿದ್ರಿ. ಆಮೇಲೆ ಒಂದಿಬ್ಬರು ಮೂವರು ಪ್ರಾಬ್ಲಮ್ನ ತುಂಬ ಕರೆಕ್ಟಾಗಿ ಮಾಡಿದರು. ತುಂಬ ಖುಷಿ ಆಯಿತು. ಹರ್ಷಿತಾ, ಸಿಂಚನಾ, ಸೌಮ್ಯ, ಆಮೇಲೆ ಅಭಿಷೇಕ್, ಇವರೆಲ್ಲ ಪ್ರಾಬ್ಲಮ್ಸನ್ನು ಮಾಡ್ತಾಯಿದ್ದೀರಾ, ಕಳಿಸ್ತಾ ಇದ್ದೀರಾ. ಭಾಳ ಖುಷಿಯಾಗುತ್ತೆ ನಿಮ್ಮ ಪ್ರಾಬ್ಲಮ್ಸನ್ನು ನೋಡೋದಕ್ಕೆ. ಇನ್ನು ಮಿಕ್ಕಿದವ್ರು ಎಲ್ಲರೂ ಪ್ರಾಬ್ಲಮ್ಸ್ ಕಳಿಸ್ಬೇಕು. ಇವತ್ತಿನ ದಿನದಲ್ಲಿ ಪೂಜಾ, ಇವರೆಲ್ಲರೂ ಪ್ರಾಬ್ಲಮ್ಸ್ ಕಳಿಸ್ತಾ ಇದ್ದೀರಾ, ಖುಷಿಯಾಗುತ್ತೆ. ಬಟ್ ಇನ್ನೂ ಜಾಸ್ತಿ ಜನ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ ಕಳಿಸ್ಬೇಕು. ಹಂಗೆ ಸಾಲ್ವ್ ಮಾಡಿ ಕಳಿಸಿದ್ರೆ ನನಗೂ ವೀಡಿಯೋ ಮಾಡಿದ್ದಕ್ಕೆ ಒಂದು ಅನುಕೂಲ ಆಗುತ್ತೆ, ನಿಮಗೂ ಅಕಾಡೆಮಿಕ್ಸ್ಗೆ ಅನುಕೂಲ ಆಗುತ್ತೆ. ಸೊ ಈಗ ನೋಡಿ, ನಿನ್ನೆ ಕಳಿಸಿರುವಂತಹ ಈ ವಿಡಿಯೋದಲ್ಲಿ ಕ್ವೆಶನನ್ನು ಹೇಳಿದ್ದೆ. ಕ್ವೆಶನ್ ನಿಮ್ಗೆ ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ಭಾಳ ಸಿಂಪಲ್ ಕ್ವೆಶನ್. ಇದೇ ಸೇಮ್ ಪ್ರಾಬ್ಲಮನ್ನು ಈಗಾಗಲೇ ನಾನು ಮಾಡಿರೋದ್ರಿಂದ ಡೈರೆಕ್ಟ್ ಪ್ರಾಬ್ಲಮಿಗೆ ಹೋಗ್ತೀನಿ. ಪ್ರಾಬ್ಲಮ್ ನೋಡ್ಕೊಳ್ಳಿ. ಸೊ ಕಾಸ್ಟ್ ಶೀಟ್ ಫಾರ್ ದ ಇಯರ್ ಎಂಡಿಂಗ್ 31/3/2001 ಮೆನ್ಷನ್ ಮಾಡಿದ್ದಾರೆ. ನಮಗೆ ಪ್ರಾಬ್ಲಮ್ಸಲ್ಲಿ ಏನೇನೆಲ್ಲ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ದ ವ್ಯಾಲ್ಯೂ ಆಫ್ ರಾ ಮೆಟೀರಿಯಲ್ಸ್ ಯೂಸ್ಡ್, ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಫಾರ್ ದ ಇಯರ್, ಕಾಸ್ಟ್ ಆಫ್ ಸೇಲ್ಸ್, ನೆಟ್ ಪ್ರಾಫಿಟ್ ಫಾರ್ ದ ಇಯರ್, ಕಾಸ್ಟ್ ಪರ್ ಯೂನಿಟ್. ಸೊ ಹಿಂಗೆ ಕೊಟ್ಟಿರೋದ್ರಿಂದ ಕಾಸ್ಟ್ ಪರ್ ಯೂನಿಟನ್ನು ನಾವು ಮಾಡಲೇಬೇಕು. ಅಲ್ಲಿ ನೆಟ್ ಪ್ರಾಫಿಟ್ ಪರ್ಸೆಂಟೇಜ್ ಕೇಳಿಲ್ಲ, ನೆಟ್ ಪ್ರಾಫಿಟ್ ಮಾತ್ರ ಕೇಳಿದ್ದಾರೆ. ಸೊ ಒಂದಿಬ್ಬರು ನೆಟ್ ಪ್ರಾಫಿಟ್ ಪರ್ಸೆಂಟೇಜ್ ಮಾಡಿ ಕಳಿಸಿದ್ದೀರಾ. ನೆಟ್ ಪ್ರಾಫಿಟ್ ಪರ್ಸೆಂಟೇಜ್ ಕೇಳಿದ್ರೆ ಮಾತ್ರ ಮಾಡಿ, ಇಲ್ಲಾಂದರೆ ದಯವಿಟ್ಟು ನೆಟ್ ಪ್ರಾಫಿಟ್ ಅಷ್ಟನ್ನೇ ಮಾಡಿ. ಸೊ ಓಕೆ, ಪ್ರಾಬ್ಲಮಿಗೆ ಹೋಗೋಣ. ಸೊಲ್ಯೂಷನ್ ಇಲ್ಲಿದೆ ನೋಡಿ. ಓಕೆ, ಇಲ್ಲಿ ಕಾಣಿಸ್ತಾ ಇದೆ ಕಾಸ್ಟ್ ಫಾರ್ ದ ಇಯರ್ ಎಂಡಿಂಗ್ 31/3/2001 ಪರ್ಟಿಕ್ಯುಲರ್ಸ್, ಟೋಟಲ್ ಕಾಸ್ಟ್, ಕಾಸ್ಟ್ ಪರ್ ಯೂನಿಟ್. ಇಷ್ಟನ್ನು ನೀವು ಕಾಲಮನ್ನು ಹಾಕೊಂಡು ಮಾಡಬೇಕಾಗುತ್ತೆ. ಸೊ ಈಗ ಡೈರೆಕ್ಟ್ ಮೆಟೀರಿಯಲ್ಸಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ 5000, ಆ್ಯಡ್ ಪರ್ಚೇಸಸ್ ಆಫ್ ರಾ ಮೆಟೀರಿಯಲ್ಸ್, ಕ್ಯಾರೇಜ್ ಇನ್ವರ್ಡ್ಸ್ 360 ರೂಪೀಸ್ ಆ್ಯಡ್ ಮಾಡಬೇಕು. ಇದಿಷ್ಟನ್ನು ಆ್ಯಡ್ ಮಾಡಿದ್ಮೇಲೆ ನಾವು ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಮಾಡಿದ್ರೆ ನಮಗೆ 29,800 ಬರುತ್ತೆ. ಡಿವೈಡೆಡ್ ಬೈ 10,000 ಯೂನಿಟನ್ನು ಮಾಡಬೇಕು. ಪ್ರಾಬ್ಲಮಲ್ಲಿ ಅವರು ಕೊಟ್ಟಿದ್ದಾರೆ 10,000 ಯೂನಿಟ್ ವರ್ಷದಲ್ಲಿ ಪ್ರೊಡಕ್ಷನ್ ಆಗಿದೆ ಅಂತ. ಸೊ ದಟ್ ನಾವು ಡಿವೈಡೆಡ್ ಬೈ 10,000 ಮಾಡಿದ್ರೆ ಇಷ್ಟು ಬರುತ್ತೆ. ಇನ್ನು ಡೈರೆಕ್ಟ್ ವೇಜಸ್ 25,000, ಅದನ್ನು ಡಿವೈಡೆಡ್ ಬೈ 10,000 ಯೂನಿಟ್ ಮಾಡಿದ್ರೆ 2,002 ರೂಪೀಸ್ 50 ಪೈಸಾ ಬರುತ್ತೆ. ಸೊ ಎಲ್ಲನೂ ಆ್ಯಡ್ ಮಾಡಿದಾಗ ನಮಗೆ ಪ್ರೈಮ್ ಕಾಸ್ಟ್ ಇಷ್ಟು ಸಿಗುತ್ತೆ. ಇದನ್ನು 10,000 ಯೂನಿಟ್ಸಿಗೆ ಮಾಡ್ತೀರಾ. ಈಗ ಈ ಪ್ರೈಮ್ ಕಾಸ್ಟಿಗೆ ಫ್ಯಾಕ್ಟ್ರಿ ಓವರ್ ಹೆಡ್ಸ್ನ ಆ್ಯಡ್ ಮಾಡಬೇಕು. ಸೊ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಒಂದೇ ಇರೋದು. ಫ್ಯಾಕ್ಟ್ರಿ ಸೂಪರ್ವಿಷನ್ ಕಾಸ್ಟ್ 2,000 ರೂಪೀಸ್ ಡಿವೈಡೆಡ್ ಬೈ 10,000 ಮಾಡಿದ್ರೆ 0.220 ಪೈಸಾ ಬರುತ್ತೆ. ಸೊ ಪ್ರೈಮ್ ಕಾಸ್ಟಿಗೆ ಫ್ಯಾಕ್ಟ್ರಿ ಓವರ್ ಹೆಡ್ಸ್ನ ಆ್ಯಡ್ ಮಾಡಿದ್ರೆ 56,800, 5 ರೂಪೀಸ್ 68 ಪೈಸಾ ಬರುತ್ತೆ. ನೆಕ್ಸ್ಟು ಆ್ಯಡ್ ವರ್ಕ್ ಇನ್ ಪ್ರೋಗ್ರೆಸ್ 1,200. ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಆಗಿರೋದ್ರಿಂದ ಅದು 1,200 ಆ್ಯಡ್ ಮಾಡಬೇಕು. ಯಾವಾಗಲೂ ಆ್ಯಡ್ ಮಾಡಬೇಕಾಗಿರೋದು ಓಪನಿಂಗು, ಇದು ಲೆಸ್ ಮಾಡಬೇಕಾಗಿರೋದು ಕ್ಲೋಸಿಂಗು, ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಸೊ 1,200 ಆ್ಯಡ್ ಮಾಡ್ತೀವಿ. ಆ್ಯಡ್ ಮಾಡಿ 10,000 ಡಿವೈಡ್ ಮಾಡಿದ್ರೆ 0.12 ಪೈಸಾ ಬರುತ್ತೆ. ಇನ್ನು ಲೆಸ್ ಕ್ಲೋಸಿಂಗ್ ಸ್ಟಾಕ್ ಮಾಡಿದಾಗ 58,000ಗೆ 4,000 ರೂಪೀಸ್ ಲೆಸ್ ಮಾಡಬೇಕು. ಸೊ ವರ್ಕ್ ಕಾಸ್ಟ್ ನಮ್ಗೆ ಇಲ್ಲಿ ಸಿಗುತ್ತೆ. ಆ ವರ್ಕ್ ಕಾಸ್ಟಿಗೆ ನೀವು ಲೆಸ್ ಮಾಡಿದಾಗ ನಿಮಗೆ ಬರೋದು 5 ರೂಪೀಸ್ 40 ಪೈಸಾ. ಆ್ಯಡ್ ಆಫೀಸ್ ಓವರ್ ಹೆಡ್ಸ್, ರೆಂಟ್, ರೇಟ್, ಟ್ಯಾಕ್ಸಸ್ ಇದನ್ನು ಹೇಳಿದ್ದೆ. ಇದನ್ನೇ ಆಫೀಸ್ ಓವರ್ ಹೆಡ್ಗೆ ತೊಗೋಬೇಕು ಅಂತ 10,000 ರೂಪೀಸ್ 10,000 ಯೂನಿಟ್ಸಿಗೆ ಡಿವೈಡ್ ಮಾಡಿದ್ರೆ 1 ರೂಪಿ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂದು 64,000 ರೂಪೀಸ್ ಡಿವೈಡೆಡ್ ಬೈ 10,000 ಯೂನಿಟ್ ಮಾಡಿದ್ರೆ 6.40 ಪೈಸಾ ಬರುತ್ತೆ. ಇಲ್ಲಿ ನೋಡಿ, ಭಾಳ ದೊಡ್ಡ ಅಡ್ಜಸ್ಟ್ಮೆಂಟ್ ಇದು. ಆ್ಯಡ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ 4,000 ರೂಪೀಸನ್ನು ಕೊಟ್ಟಿದ್ದಾರೆ. ಪ್ರಾಬ್ಲಮಲ್ಲಿ
ಪ್ರಾಬ್ಲಮಲ್ಲಿ ನೀವಿಲ್ಲಿ ಮೆನ್ಷನ್ ಮಾಡಿ ನೋಡಿದ್ರೆ 1000 ಯೂನಿಟ್ ಕೊಟ್ಟಿದ್ದಾರೆ, 4000 ರುಪೀಸ್ ಇಲ್ಲಿ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ಪ್ರಾಬ್ಲಮ್ ಮಾಡಿದಾಗ 2 ಪ್ರಾಬ್ಲಮಲ್ಲೂ ಯೂನಿಟ್ಸ್ ಕೊಟ್ಟಿದ್ರು, ಅಮೌಂಟ್ ಕೊಟ್ಟಿರಲಿಲ್ಲ. ಅದಕ್ಕೆ ಕಾರಣ ನೀವು ಅಮೌಂಟ್ ಬರೀಲಿಲ್ಲ. ಕರೆಂಟ್ ಇಯರ್ ಕಾಸ್ಟ್ ಏನಿತ್ತು, ಇಲ್ಲಿದೆ ನೋಡಿ, 6 ರೂಪೀಸ್ 40 ಪೈಸಾ. ಇದನ್ನು ತಗೊಂಡು 1000 ಯೂನಿಟ್ ಜೊತೆ ಮಲ್ಟಿಪ್ಲೈ ಮಾಡಿ ಮಾಡ್ತಾಯಿದ್ರಿ, ಹೌದಾ? ಬಟ್ ನಿಮಗೆ ಇಲ್ಲಿ 4000 ಅಂತ ಮೆನ್ಷನ್ ಮಾಡಿ ಕೊಟ್ಟಿರೋದ್ರಿಂದ 1000 ಯೂನಿಟಿಗೆ ನೀವು ಡೈರೆಕ್ಟಾಗಿ ಅಮೌಂಟನ್ನು ಬರಿಬೇಕು. ಫಿನಿಶ್ ಪ್ರಾಡಕ್ಟಿಗೂ ಅಷ್ಟೇ ನಿಮಗೆ 2000 ಯೂನಿಟ್ಸಿಗೆ 8000 ಅಂತ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ. ಅದಕ್ಕಾಗಿ ನೀವಿಲ್ಲೇನು ಮಾಡಬೇಕು, 8000 ಡೈರೆಕ್ಟಾಗಿ ಬರಿತೀರಾ, 4000 ಡೈರೆಕ್ಟಾಗಿ ಬರಿತೀರಾ. ಇಲ್ಲಿ ಕಾಸ್ಟ್ ಪರ್ ಯೂನಿಟಲ್ಲಿ ಏನೂ ಬರೆಯೋ ಹಾಗಿಲ್ಲ, ಹಾಗೆ ಜಾಗ ಬಿಡಬೇಕು. ಆಮೇಲೆ ಇಲ್ಲಿ ಏನಿದೆ ಅಮೌಂಟು, ಇಲ್ಲಿವರೆಗೂ 10,000 ಯೂನಿಟಿಗೆ ಮಾಡ್ತೀರಾ. ಇಲ್ಲಿಂದ ಆದಮೇಲೆ ಕಾಸ್ಟ್ ಆಫ್ ಪ್ರೊಡಕ್ಷನ್ವರೆಗೂ ನೀವು 10,000 ಯೂನಿಟ್ಸಿಗೆ ಪರ್ ಯೂನಿಟನ್ನು ಡಿವೈಡ್ ಮಾಡಬೇಕು. ಅದಾದಮೇಲೆ ಇಲ್ಲಿ ನೀವು ಇದನ್ನೇ ಸೇಮ್ ಅಮೌಂಟನ್ನು ಕ್ಯಾರಿ ಫಾರ್ವರ್ಡ್ ಮಾಡಬೇಕು. ಪ್ರತಿಯೊಬ್ಬರು ಕಾಸ್ಟ್ ಆಫ್ ಪ್ರೊಡಕ್ಷನ್ವರೆಗೂ ಕರೆಕ್ಟಾಗಿ ಸಮ್ ಮಾಡ್ತೀರಾ. ಅದಾದಮೇಲೆ ಸುಮಾರು ಜನ ಇಲ್ಲಿಂದ ಎಡವುತ್ತಾ ಇದ್ದೀರಾ. ಯಾರ್ಯಾರು ಇಲ್ಲೆಲ್ಲ ಮಿಸ್ಟೇಕ್ ಮಾಡಿದಾರೋ ಇವಾಗ ಭಾಳ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಇಲ್ಲಿಂದ ನೀವು ಈ ಅಮೌಂಟನ್ನು ಹೀಗೆ ಜಸ್ಟ್ ಕೆಳಗಡೆಗೆ ಬರಿಬೇಕು. ಇಲ್ಲಿ ನೀವು ಕಾಸ್ಟ್ ಆಫ್ ಪ್ರೊಡಕ್ಷನಿಗೆ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ 4000 ಆ್ಯಡ್ ಮಾಡ್ತೀರಾ, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ನ ಲೆಸ್ ಮಾಡ್ತೀರಾ. ಲೆಸ್ ಮಾಡಿದಾಗ 60,000 ಬರುತ್ತೆ. ಇಲ್ಲಿ ನೀವೇನೂ ಅಡ್ಜಸ್ಟ್ಮೆಂಟ್ ಮಾಡೋದು ಬೇಡ, 60,000 ಇಲ್ಲೇ ಬರೀರಿ. ಈ ಕಾಸ್ಟ್ ಪರ್ ಯೂನಿಟನ್ನು ಮೇಲೆ ಏನು ಬರೆದಿದ್ರು ಕಾಸ್ಟ್ ಆಫ್ ಪ್ರೊಡಕ್ಷನಿಗೆ ಹಾಗೆ ಡೈರೆಕ್ಟಾಗಿ ಬರ್ಕೊಳ್ಳಿ, ಓಕೆನಾ? ಸೊ ಅದು ಬರೆದಾದ್ಮೇಲೆ ಈ ಒಂದು ಅಮೌಂಟ್ ಏನು ಸಿಗುತ್ತೆ ಇದನ್ನು ಇಲ್ಲೇ ಬರೆದಿದ್ದೀನಿ, ನೆಕ್ಸ್ಟ್ ಶೀಟ್ ಹೋಗಿದೆ ಅಂತ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬಂದು 60,000, ಇಲ್ಲಿರೋ ಅಮೌಂಟನ್ನು ಇಲ್ಲಿ ಬರೆದಿದ್ದೀನಿ ಅಷ್ಟೇ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 6 ರೂಪೀಸ್ 40 ಪೈಸಾ ಪರ್ ಯೂನಿಟ್. ಅರ್ಥ ಆಗಿದೆಯಾ? ಸೊ ಅಮೌಂಟನ್ನು ಹಾಗೆ ಬರಿಬೇಕು, ಅದನ್ನು 10,000 ಜೊತೆ ಡಿವೈಡ್ ಮಾಡೋ ಹಾಗಿಲ್ಲ. ಸುಮ್ಮನೆ ಆ ಪ್ಲೇಸನ್ನು ಬ್ಲ್ಯಾಂಕ್ ಬಿಟ್ಬಿಡಿ. ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕನ್ನು ಬ್ಲ್ಯಾಂಕ್ ಬಿಟ್ಬಿಡಿ. ಇಲ್ಲಿರೋ ಅಮೌಂಟನ್ನು ಮೇಲೆ ಇಲ್ಲಿದೆಯಲ್ಲ ಈ ಅಮೌಂಟನ್ನು ಇಲ್ಲಿ ಬರ್ಕೊಳ್ಳಿ ಅಷ್ಟೇ. ಇಲ್ಲಿ ಬರ್ಕೊಳ್ತೀರ. ಇನ್ನು ನೋಡಿ, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಕೆಳಗಡೆಗೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಕೆಳಗಡೆಗೆ ಬಂದರೆ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ಸನ್ನು ಮಾಡಬೇಕು. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸಲ್ಲಿ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಅಟ್ 0.25 ಪರ್ ಯೂನಿಟ್ ಅಂತ ನಿಮಗೆ ಕ್ವೆಶನಲ್ಲಿ ಕೊಟ್ಟಿದ್ದಾರೆ. ಕ್ವೆಶನನ್ನು ನೋಡಿದ್ರೆ ನಿಮ್ಗೆ ಇಲ್ಲಿ ಈ ಒಂದು ಪೋರ್ಷನಲ್ಲಿ ಗೊತ್ತಾಗುತ್ತೆ ನೋಡಿ. ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ 0.25 ಪರ್ ಯೂನಿಟ್, ಸೋಲ್ಡ್ 10,000 ಯೂನಿಟ್. ಇಲ್ಲಿ ನೋಡಿ 0.25 ಪರ್ ಯೂನಿಟ್ ಅಂತ ಅವ್ರು ಕೊಟ್ಟಿದ್ದಾರೆ. ಸೊ ಸೋಲ್ಡ್ ಅಲ್ಲಿವರೆಗೂ ಆಯಿತಾ. 10,000 ಯೂನಿಟ್ಸ್ ವೇರ್ ಪ್ರೊಡ್ಯೂಸ್ ಡ್ಯೂರಿಂಗ್ ದ ಇಯರ್ ಅಂತ ಅವರು ಕೊಟ್ಟಿದ್ದಾರೆ. ಸೊ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ 0.25 ಪರ್ ಯೂನಿಟ್ ಸೋಲ್ಡ್ ಮಾಡಿರೋಂತಹ ಸೇಲ್ಸ್ ಆಗಿರುವಂತಹ ಗೂಡ್ಸಿಗೆ ಮಾತ್ರ ನಾವು 0.25 ಪರ್ ಯೂನಿಟ್ ಮಾಡಬೇಕು. ಬಟ್ ಅಲ್ಲಿ ಕಾಮಾ ಕೊಟ್ಟಿಲ್ಲ, ಅದಕ್ಕೋಸ್ಕರ 10,000 ಯೂನಿಟ್ಸ್ ವೇರ್ ಪ್ರೊಡ್ಯೂಸ್ ಡ್ಯೂರಿಂಗ್ ದ ಇಯರ್. ಅರ್ಥ ಆಗ್ತಿದೆಯಾ ಏನು ಹೇಳ್ತಾ ಇದ್ದೀನಿ? ಸೊ ಇಲ್ಲೊಂದು ಕಾಮಾ ಕೊಟ್ಟಿಲ್ಲ, ಅದಕ್ಕೋಸ್ಕರ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ 0.25 ಪರ್ ಯೂನಿಟ್ ಸೋಲ್ಡ್ ಆಯಿತಾ. ಅದಾದಮೇಲೆ 10,000 ಯೂನಿಟ್ಸ್ ವೇರ್ ಪ್ರೊಡ್ಯೂಸ್ ಡ್ಯೂರಿಂಗ್ ದ ಇಯರ್. ನಾವೇನು ಮಾಡಬೇಕಪ್ಪ ಅಡ್ಜಸ್ಟ್ಮೆಂಟು ಅಂದರೆ, ಇಲ್ಲಿ ನೋಡಿ ಅದಕ್ಕೆ ಮಾಡಿದ್ದೀನಿ.
ನಾವು ಸೇಲ್ಸಿಗೆ ಮಾತ್ರ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ತೊಗೋಬೇಕಾಗಿರೋ ಕಾರಣ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ನೋಟಲ್ಲಿದೆ ನೋಡಿ, ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ 1000 ಯೂನಿಟ್ ಇಲ್ಲಿ ಮೇಲೆ ಬರ್ಕೊಂಡಿದ್ದೀವಿ, ಕ್ವೆಶನಲ್ಲೂ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ಈ ವರ್ಷದ 10,000 ಯೂನಿಟ್ಸ್ ಗೂಡ್ಸ್ ವೇರ್ ಪ್ರೊಡ್ಯೂಸ್ ಡ್ಯೂರಿಂಗ್ ದ ಇಯರ್ ಅಂತ ಪ್ರಾಬ್ಲಮಲ್ಲಿ ಈಗಾಗಲೇ ಕೊಟ್ಟಿದ್ರು, ನಾವು ನೋಡಿದ್ವಿ. ಅದೆರಡನ್ನು ಕೂಡ ನಾವು ಇವಾಗ ಆ್ಯಡ್ ಮಾಡ್ತೀವಿ. ಹೌದಾ? ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ ಬರೋದು 11,000 ರೂಪೀಸ್, 11,000 ಯೂನಿಟ್ಸು. ಆ 11,000 ಯೂನಿಟ್ಸ್ಗೆ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ 2,000 ಯೂನಿಟ್ಸ್ ಇದೆ. ಆ 2,000 ಯೂನಿಟ್ಸನ್ನು ಲೆಸ್ ಮಾಡಬೇಕು. ಲೆಸ್ ಮಾಡಿದಾಗ ಬರುವಂಥದ್ದು ನಮಗೆ 9,000 ಯೂನಿಟ್ಸ್. 9,000 ಯೂನಿಟ್ಸ್ ಇಂಟು ಅಲ್ಲಿಗೆ ಇನ್ನು ಗೂಡ್ಸು ಸೇಲ್ ಆಗ್ದಲೇ ಉಳ್ಕೊಂಡಿದೆ. ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ಅಂದರೆ ಹೋದ ವರ್ಷದ 1,000 ಇದೆ, ಈ ವರ್ಷ 10,000 ಪ್ರೊಡ್ಯೂಸ್ ಮಾಡಿದ್ದಾರೆ, ಒಟ್ಟು 11,000 ಆಯಿತು. 11,000ದಲ್ಲಿ 2,000 ಗೂಡ್ಸ್ ಇನ್ನು 2,000 ಯೂನಿಟ್ಸ್ ಗೂಡ್ಸ್ ಇನ್ನು ಹಾಗೆ ಉಳ್ಕೊಂಡಿದೆ. ಅಲ್ಲಿಗೆ ಎಷ್ಟು ಸಾವಿರ ಸೇಲ್ ಆಯಿತು? ಸ್ಟೇಟ್ಮೆಂಟ್ ಪ್ರಾಬ್ಲಮ್. ಅಲ್ಲಿಗೆ 11,000ದಲ್ಲಿ 2,000 ಸೇಲ್ ಆಗ್ದಲೇ ಉಳ್ಕೊಂಡಿದೆ ಅಂದರೆ 9,000 ಸೇಲ್ ಆಗಿದೆ. ಇಲ್ಲಿ ಸೇಲ್ಸಲ್ಲಿ ಇದೆ ನೋಡಿ, ಕೆಳಗಡೆ ಲಾಸ್ಟ್ ಲೈನಲ್ಲಿ ಸೇಲ್ಸ್ 9,000 ಯೂನಿಟ್. 9,000 ಯೂನಿಟ್ಸ್ ಇಂಟು 0.25 ಪೈಸಾ ಮಾಡಿದ್ರೆ ಇಷ್ಟು ಬರುತ್ತೆ. ಇಲ್ಲಿ ಕೆಲವರು ಎಲ್ಲ ಭಾಳ ಮಿಸ್ಟೇಕ್ ಮಾಡಿದ್ದೀರಾ. ಅವರೇ 9,000 ಯೂನಿಟ್ಸ್ ಇಂಟು 0.25 ಮಾಡಿದಾಗ ಪರ್ ಯೂನಿಟ್ ಅಲ್ಲಿಗೆ ಇಷ್ಟೇ ಆಗೋದು. ಓದ್ ಪ್ರಾಬ್ಲಮಲ್ಲೂ ಹೀಗೆ ಮಾಡಿದ್ದೀವಿ. ಇಲ್ಲಿ ಡಿವೈಡೆಡ್ ಬೈ 9,000 ಮಾಡಬೇಕು, 9,000 ಮಾಡಬೇಕು. ಇಲ್ಲಾಂದರೆ ಇಲ್ಲಿ ನಾವು ಪ್ರಾಬ್ಲಮಲ್ಲಿ ಮಾಡಿದ್ದೀವಲ್ವ, ಅದನ್ನೇ ಸೇಮ್ ಇಲ್ಲೂ ಕೂಡ ಬರಿಬೇಕು. ಕಾಸ್ಟ್ ಆಫ್ ಸೇಲ್ಸ್ ಮಾಡೋದು ಹೇಗಪ್ಪ ಅಂದರೆ ಗೂಡ್ಸ್ ಸೋಲ್ಡ್ ಪ್ಲಸ್ ಅಡ್ವರ್ಟೈಸಿಂಗ್ ಸೇಲ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಓವರ್ ಹೆಡ್ನ ಆ್ಯಡ್ ಮಾಡಿದ್ರೆ ಇಷ್ಟು ಅಮೌಂಟ್ ಬರುತ್ತೆ. ಇದನ್ನು ಕೂಡ ಆ್ಯಡ್ ಮಾಡಿ ಅಷ್ಟು ಅಮೌಂಟ್ ಬರುತ್ತೆ. ಡಿವೈಡೆಡ್ ಬೈ 9,000 ಮಾಡಿದ್ರೂ ಅಷ್ಟೇ ಬರುತ್ತೆ. ಇದೆರಡು 6.40 0.25 ಎರಡೂ ಆ್ಯಡ್ ಮಾಡಿದ್ರು ಕಾಸ್ಟ್ ಆಫ್ ಸೇಲ್ಸ್ ಇಷ್ಟು ಬರುತ್ತೆ. ಇದು ಬಂದ ಮೇಲೆ ತುಂಬ ಜನ ನೀವು ಇಲ್ಲೊಂದು ಮಿಸ್ಟೇಕ್ ಮಾಡಿದ್ರಾ, ಸೇಲ್ಸಲ್ಲಿ ನೋಡಿ ಅವರೇ ಚೆನ್ನಾಗಿ ಕೊಟ್ಟಿದ್ದಾರೆ. ಸೇಲ್ಸ್ ಇಷ್ಟಲ್ವಾ, 9,000 ಯೂನಿಟ್ಸ್ ಅಲ್ವಾ, 75,000 ರೂಪೀಸ್ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಸೇಲ್ ಆಫ್ ಫಿನಿಶ್ ಗೂಡ್ಸ್ ಅಂದರೆ ಸೇಲ್ಸ್ ಅದು. ಸೊ 75,000 ಡಿವೈಡೆಡ್ ಬೈ 9,000 ಯೂನಿಟ್ಸ್ ಮಾಡಿದ್ರೆ ನಮಗೆ 8.33 ಬರುತ್ತೆ. ಸೊ 8.33 ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಸೇಲ್ ಮಾಡಿದ್ರೆ ನಮಗೆ ಬರೋದು ಪ್ರಾಫಿಟ್ ಇಷ್ಟು. ಅರ್ಥ ಆಗ್ತಿದೆಯಾ? 8 ರೂಪೀಸ್ 0.33 ಮೈನಸ್ 6.65. ಇಲ್ಲೇನು ಬರೆದಿದ್ದೀನಿ ಅದನ್ನು ಸೇಮ್ ಇಲ್ಲೂ ಬರೆದಿದ್ದೀನಿ. ಸ್ಮಾಲರಿಂದ ಬಿಗ್ಗರ್ನ ಲೆಸ್ ಮಾಡಬಾರ್ದು ಅನ್ನೋ ರೀಸನಿಗೆ ಫಸ್ಟ್ ಕಾಸ್ಟ್ ಆಫ್ ಸೇಲ್ಸನ್ನು ಮೇಲೆ ಏನು ಬರ್ತಿದ್ದೀವಿ ಸೇಮ್ ಅದನ್ನು ಕೆಳಗಡೆಗೂ ಬರ್ದಿದ್ದೀವಿ. ಬರೆದ್ರೂ ಆಯಿತು, ಬರೆದಿಲ್ಲ ಅಂದರೂ ಪ್ರಾಬ್ಲಮ್ ಇಲ್ಲ. ಹಿಂಗೆ ಬರೆದ್ರೆ ಪ್ರಾಬ್ಲಮ್ ಹೆಚ್ಚು ಅರ್ಥವತ್ತಾಗಿರುತ್ತೆ ಅನ್ನೋ ಒಂದು ರೀಸನಿಗೆ ಬರೆದಿರೋದು ಅಷ್ಟೇ. ಸೊ ಈ ಒಂದು ಹಂತದಲ್ಲಿ ಸೇಲ್ಸ್ 9,000 ಅಟ್ 75,000 ಡಿವೈಡೆಡ್ ಬೈ 9,000 ಮಾಡಿದ್ರೆ ನಮಗೆ ಯಾಕೆ ಇದನ್ನು ಮಾಡಿದ್ದೀವಿ ಅಂದರೆ ಕಾಸ್ಟ್ ಪರ್ ಯೂನಿಟ್ ಕಂಡಿಡ್ಕೊಳ್ಳೋದಕ್ಕೆ ಮಾಡಿರೋವಂಥದ್ದು. ಕಾಸ್ಟ್ ಪರ್ ಯೂನಿಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದಾರಲ್ವಾ, ಅದಕ್ಕೋಸ್ಕರ ಮಾಡೋದು. 75,000 ಡಿವೈಡೆಡ್ ಬೈ 9,000 ಯೂನಿಟ್ ಮಾಡಿದ್ರೆ 8.33. ಈಗ ನಾವು ಪ್ರಾಫಿಟನ್ನು ಹೇಗೆ ಕಂಡುಹಿಡಿತೀವಿ? ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಸೇಲ್ಸ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಸಿಗುತ್ತೆ. ಅರ್ಥ ಆಯ್ತಾ? ಇದೆರಡರನ್ನು ಲೆಸ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಸಿಗುತ್ತೆ. ಸಿಂಪಲ್ ಪ್ರಾಬ್ಲಮ್, ಈಸಿ ಪ್ರಾಬ್ಲಮ್. ಯಾರ್ಯಾರು ಎಲ್ಲೆಲ್ಲಿ ತಪ್ಪು ಮಾಡಿದಿರೋ ದಯವಿಟ್ಟು ಹೋಗಿ ಅಲ್ಲಿ ಸರಿ ಮಾಡ್ಕೊಳ್ಳಿ ಪ್ರಾಬ್ಲಮನ್ನು. ಥ್ಯಾಂಕ್ ಯು ಸೋ ಮಚ್. ಪ್ರಾಬ್ಲಮನ್ನು ಒಂದು ಸಲ ಕ್ಲೀನಾಗಿ ನೋಡ್ಕೊಂಬಿಡಿ. ಎಲ್ಲೆಲ್ಲಿ ಬೇಕೋ ಅಲ್ಲಿ ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ, ಪ್ರಾಬ್ಲಮನ್ನು ಕರೆಕ್ಟ್ ಮಾಡ್ಕೊಳ್ಳಿ. ನೋಟ್ಸಲ್ಲಿ ಈ ಪ್ರಾಬ್ಲಮ್ ಎಂಟ್ರಿ ಆಗಿರಬೇಕು. ಓಕೆ.